ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಜೋನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ದಲಿತ ಅಕ್ಕಯ್ಯಮ್ಮ ಕೊಂ ನಾರಾಯಣಪ್ಪ ಎಂಬುವರು ಸುಮಾರು 30 ವರ್ಷಗಳಿಂದ ಜೋನಹಳ್ಳಿ ಸರ್ವೆ ನಂಬರ್ 63ರ ಗೋಮಾಳದಲ್ಲಿ ಫಾರಂ ನಂಬರ್ 53, 57 1 ಎಕರೆಗೆ ಅರ್ಜಿ ಸಲ್ಲಿಸಿದ್ದು ಅನುಭೋಗದಲ್ಲಿ ರಾಗಿ ಜಿರಾಯಿತಿ ಹಾಕಿಕೊಂಡು ಇರುತ್ತಾರೆ. ಇದನ್ನ ಸಹಿಸದ ಪಕ್ಕದ ಊರಾದ ಸೋಮತ್ನಹಳ್ಳಿ ಗ್ರಾಮದ ಒಕ್ಕಲಿಗ ಜನಾಂಗಕ್ಕೆ ಸೇರಿದ ಗಂಗಾಧರ್ ಬಿನ್ ಕೃಷ್ಣಪ್ಪ, ರಾಜೇಶ್ ಬಿನ್ ಚಿಕ್ಕಣ್ಣ ಮತ್ತು ರಾಮನಹಳ್ಳಿ ಎಸ್ಟಿ ಜನಾಂಗಕ್ಕೆ ಸೇರಿದ ವೆಂಕಟೇಶ್ ಬಿನ್ ಮುನಿಯಪ್ಪ ಅವರುಗಳು ವಿನಾಕಾರಣ ಜಮೀನು ಹತ್ರ ಬಂದು ಜಾತಿ ನಿಂದನೆ ಮಾಡಿ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿ ಗಲಾಟೆ ಮಾಡಿದ್ದು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದರೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಹಾಗೂ ಈ ಜಮೀನು ಸಂಬಂಧ ಪಟ್ಟವಾಗಿ ಮೇಲಾಧಿಕಾರಿಗಳಾದ ಮುಖ್ಯಮಂತ್ರಿಗಳಿಗೆ ಹಾಗೂ ಡಿಜಿಪಿ, ಡಿಸಿಆರ್ಗೆ, ಗೃಹ ಮಂತ್ರಿಗಳಿಗೆ ದೂರು ನೀಡಿದ್ದು ಮತ್ತು ಈ ಕೇಸಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಭೂಮಿ ಮಂಜೂರಾತಿ ವಿಳಂಬಗೋಸ್ಕರ ದ್ರಾವಿಡಲಾಗಿದೆ. ಇದರ ಅನ್ವಯ ದೇವನಹಳ್ಳಿ ತಹಶೀಲ್ದಾರ್ ಅವರು ಭೂಮಾಮಕರು ಸ್ಥಳ ತನಿಖೆ ಮಾಡಿ ಸರ್ವೆ ಸ್ಕೆಚ್ ಮಾಡಿ ಹೊರಡಿರುತ್ತಾರೆ. ಈಗಲೂ ಸಹ ಇವರ ಮೇಲೆ ಮನೆ ಹತ್ರ ಹಾಗೂ ಜಮೀನಿನ ಹತ್ತಿರ ಹೋದರೆ ನನ್ನನ್ನು ಸಾಯಿಸಲು ಮುಂದಾಗಿರುತ್ತಾರೆ. ಆದ್ದರಿಂದ ಈ ಮೇಲ್ಕಂಡ ಮೇಲೆ ದೂರು ಕಾನೂನು ಕ್ರಮ ಜರುಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ. ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಮಂಜೂರಾತಿಗೆ ಅರ್ಜಿ ಹಾಕಿ ಅನುಭವದಲ್ಲಿರುವ ಜಮೀನನ್ನ ನಿನಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಮಾಡಿಸಿಕೊಡಬೇಕಾಗಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡುತ್ತೇನೆ ಎಂದು ಜೋನಹಳ್ಳಿ ಗ್ರಾಮದ ದಲಿತ ಅಕ್ಕಯ್ಯಮ್ಮ ಮಗನಾದ ಮುನಿರಾಜು ಅವರು ಸುದ್ದಿ ಮಾಧ್ಯಮದಲ್ಲಿ ನೋವನ್ನ ಪ್ರಕಟಿಸಿದ್ದಾರೆ. ಈ ಸುದ್ದಿ ಮಾಧ್ಯಮದಲ್ಲಿ ಮಾತನಾಡಿದ ದಲಿತ ಮುಖಂಡರಾದ ವೇಣುಗೋಪಾಲ್ ಮತ್ತು ರವಿಚಂದ್ರ ಹಾಗೂ ಮಂಜುನಾಥ್ ಅವರು ಕೂಡಲೇ ಈ ಜಮೀನನ್ನ ದಲಿತ ಕುಟುಂಬಕ್ಕೆ ಮಂಜೂರು ಮಾಡಿ ಸಂಬಂಧಪಟ್ಟರ ವಿರುದ್ಧ ಕ್ರಮ ಕೈಗೊಂಡು ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇಲ್ಲದೆ ಹೋದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿರ್ತಾರೆ, ಅದನ್ನೇ ನಂಬ್ತಾರೆ ಅವರು. ಆವಾಗ ನಮ್ಗೆ ಡಿಪಾರ್ಟ್ಮೆಂಟ್ ಏನು ನಮ್ಗೆ ಇದು ಕೊಡ್ತೈತೆ, ಸಾಥ್ ಕೊಡ್ತೈತೆ. ಹಾಗಾಗಿ ಕೋರ್ಟ್ಗೆ ಹೋದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಅನುಕೂಲ ಇಲ್ಲ. ಕೋರ್ಟ್ ಆದೇಶ ಇದ್ದರೂ ಕೂಡ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆಯಿಂದ ಇದು ಮಾಡ್ತಾರೆ. ಪ್ರಾಣ ಬೆದರಿಕೆ ಹಾಕೋದು, ಅದು ಜಮೀನೊಳಗಡೆ ಹೋಗಂಗಿಲ್ಲ ನಾವು. ಈ ರೀತಿ ನಡೆದಾಗ ಯಾರು ನಮ್ಗೆ ಇವರೇ ತಾನೇ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರೋದು. ರಕ್ಷಣೆ ಮಾಡೋರೇ ನಮ್ಗೆ ಇಲ್ಲ ಅಂದರೆ ಇನ್ಯಾರ ಹತ್ರ ಹೋಗೋದು ನಾವು. ಕೊಟ್ಟಿದ್ದೀವಿ. ಇದು ಕೋರ್ಟ್ ಏನು ಆದೇಶ? ನಾವು ಕೋರ್ಟಲ್ಲಿ ಹೈಕೋರ್ಟ್ ಆದೇಶ ಆಗಿತ್ತು. ಆದೇಶ ಪ್ರಕಾರ ನಾವು ಇದನ್ನು ನಾವೇ ಉತ್ತು ಬೆಲೆ ಇಕ್ಕಿದ್ವಿ. ಈ ಸೋಮತ್ನಹಳ್ಳಿ ಗ್ರಾಮ ಸಹಕಾರ ಕುಟುಂಬದ ಭೀಮೇಶು ಮತ್ತೆ ಗಂಗಾಧರು ಮತ್ತೆ ರಾಜೇಶ್ ಅನ್ನೋರು ಸುಮ್ಮನೆ ಹೋಗಿ ತಕರಲ್ಲಜ್ರಿ ಕೊಡೋದು. ಮತ್ತೆ ರಾಮನಹಳ್ಳಿ ಗ್ರಾಮದ ಗೂಂಡಾ ಪ್ರವೃತ್ತಿಯುಳ್ಳ ವೆಂಕಟೇಶ ಬಿನ್ ಮುನಿಯಪ್ಪ ಅನ್ನೋನ್ನ ನನ್ನ ಮೇಲೆ ಎತ್ಕಟ್ಟಿದ್ದಾರೆ. ಎಸ್ಟಿ ಸಮಾಜ, ಅವನು ರೋಡಿ ಪ್ರವೃತ್ತಿ ಐತೆ, ಅವನು ಎತ್ಕಟ್ಟಿ ನನ್ನ ಮೇಲೆ ಗಲಾಟೆ ಮಾಡಿಸೋದು, ಹೊಡೆಯಕ್ಕೆ ಬರೋದು. ಇವರೆಲ್ಲ ಇಚ್ಛರ್ಕೊಂಡು ನಮ್ಮ ತಂದೆ ತಾಯಿಗೆ ನನಗೆ ಕಿರುಕುಲ ಕೊಡ್ತಾರೆ. ಪೊಸಿಷನಾಗಿ ಬಂದು ಬೇಕಾಗೆ ಬಂದು ತರಲೆ ಮಾಡೋದು, ಹಿಂಗೆಲ್ಲ ದೌರ್ಜನ್ಯ ಮಾಡ್ತಾರೆ. ಈ ಬೆಳೆ ಹಾಕಿದ್ದು ಯಾರು? ಬೆಳೆ ಹಾಕಿದ್ದು ನಾವೇ ಅಣ್ಣ. ನಮ್ಮ ಹತ್ರ ಹೈಕೋರ್ಟಿಂದ ಆದೇಶ ಅಂತ ಸ್ಕೆಚ್ ಐತೆ, ಮಾಜರ್ ಕಾಪಿನೂ ಇದೆ, ಸಿವಿಲ್ ಕೋರ್ಟಲ್ಲಿ ಕೇಸು ನಡೀತಾ ಐತೆ. ಮತ್ತು ನಿಮಗೆ ಪ್ರಾಣ ಬೆದರಿಕೆ ಇದೆ? ಪ್ರಾಣ ಬೆದರಿಕೆ ಇದೆ, ಹೌದು. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಹೌದಣ್ಣ, ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ದೌರ್ಜನ್ಯ ಮಾಡೋದ್ರ ಮೇಲೆ. ಇಷ್ಟು ದಿವಸ ಏನಾಗೈತೆ ಏನೋಗಿದೆ ಅದು ಪಾಪ ಅವ್ರ ಗಮನಕ್ಕೆ ಬಂದಿದ್ರು ಅವ್ರಿಗೆ ಅನ್ಯಾಯ ಆಗಿದೆ. ಅದರಂತೆ ಇನ್ನು ಮುಂದೆ ಕಾನೂನು ದಾಖಲೆಗಳಾಗಲಿ ಮತ್ತೊಂದಾಗಲಿ ಅಮಾನಿಕ ಘಟನೆಗಳು ನಡೆದಲ್ಲಿ ಸೂಕ್ತ ಕ್ರಮಗಳಂಥ ಅಧಿಕಾರಿಗಳ ನಾವು ಮನವಿ ಮಾಡ್ತೇವೆ. ಈ ಮೂಲಕ, ಈ ಮೀಡಿಯಾ ಮೂಲಕ ಇನ್ನು ಮುಂದೆ ಈ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಕೂಡಲೇ ಇವ್ರ ಮೇಲೆ ನಾವು ದೊಡ್ಡ ಹೋರಾಟಕ್ಕೆ ನಾವು ಕೂಡಲೇ ನಾವು ಅದನ್ನು ಕೈಗೆತ್ತಿಕೊಳ್ಳುತ್ತೇವೆ ಎಂದು ಈ ಮೂಲಕ ನಾನು ತಿಳಿಸುತ್ತೇನೆ.